ವಿರೋಧಿ ಮನೋಜ ಕ್ಷೀರೋದಧಿಮಥನ ಸಮಯದಲುದಿಸಿ ನೆರೆ ಕುಧರ ಜಾವಲ್ಲಭನ ಮಸ್ತಕ ಮಂದಿರದಿ ಮೆರೆವಾ ವಿಧುತವಾಂಘ್ರಿಪಯೋಜಯುಗಳಕ್ಕೆ ಮಧುಪನಂದದಲೆರಗಲೆನ್ಮನ ದಧಿಪ ವಂದಿಪೆನನುದಿನಂತಸ್ತಾಪ ಪರಿಹರಿಸು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 23. ಮಧು ವಿರೋಧಿ ಮನೋಜ ಶೈರೋದಧಿ ಮಥನ ಸಮಯದಲುದಿಸಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 12ನೆಯ ಕಕ್ಷಾಪನ್ನರಾದ ಚಂದ್ರದೇವರ ಸ್ತೋತ್ರ ಮಾಡ್ತಾರೆ. ಮಧು ಎಂಬ ಮಹಾಪರಾಕ್ರಮ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದ ಶ್ರೀಹರಿಗೆ ಮಧುವಿರೋಧಿ ಎಂಬ ನಾಮ. ಮಧುವಿರೋಧಿ ನಾಮಕನಾದ ಪುರುಷರೂಪಿ ಶ್ರೀ ಪರಮಾತ್ಮನ ಮನಸ್ಸಿನಿಂದ ಜಾತನಾದವನು. ಇದರಿಂದ ಮನೋಜ ಅಂದರೆ ಮನಸ್ಸಿನಿಂದ ಉತ್ಪನ್ನನಾದ ಚಂದ್ರ ಎಂದರ್ಥ. ಇದಕ್ಕೆ ಪ್ರಮಾಣ ಚಂದ್ರಮ ಮನಸೋ ಜಾತಃ. ಇದು ಪುರುಷ ಸೂಕ್ತ ಶ್ರುತಿ. ತದನಂತರ ದೇವದಾನವರು ಸೇರಿ ಅಮೃತೋತ್ಪತ್ತಿಗಾಗಿ ಕ್ಷೀರ ಸಮುದ್ರವನ್ನು ಮಂದರ ಪರ್ವತದಿಂದ ಮಥಿಸಿದರು. ಆ ಸಮುದ್ರ ಮಥನದ ಸಮಯದಲ್ಲಿ ಚಂದ್ರನು ಹುಟ್ಟಿದನು. ಇದರಿಂದ ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿ ಎಂದಿದ್ದಾರೆ. ಶ್ರೀ ಪರಮಾತ್ಮನ ಮನೋಜನು ಹಾಗೂ ಸಮುದ್ರ ಮಥನದ ಸಮಯದಲ್ಲಿ ಸಂಜಾತನೂ ಆದ ಚಂದ್ರನ ಒಂದು ಕಳಾ ವಿಶೇಷವನ್ನು ಶ್ರೀ ರುದ್ರದೇವರು ತಮ್ಮ ಮುಡಿಯಲ್ಲಿ ಧರಿಸಿದ್ದಾರೆ. ಇಲ್ಲಿ ಕುಧರ ಎಂದರೆ ಪರ್ವತ, ಕು ಎಂದರೆ ಭೂಮಿ, ಧ ಎಂದರೆ ಧರಿಸಿ. ಪರ್ವತಗಳು ಭೂಮಿಯನ್ನು ಸಮಸ್ಥಿತಿಯಲ್ಲಿರುವಂತೆ ಧರಿಸಿರುವುದರಿಂದ ಕುಧರ ಎಂದು ಪರ್ವತಗಳಿಗೆ ಹೆಸರು. ಪರ್ವತ ಎಂದರೆ ಹಿಮವತ್ ಪರ್ವತ. ಆ ಪರ್ವತಾಭಿಮಾನಿ ಮೇನಕೆಯಲ್ಲಿ ಪಾರ್ವತೀ ದೇವಿಯನ್ನು ಪಡೆದನು. ಅದರಿಂದ ಕುಧರಜ ಪರ್ವತರಾಜ ಪುತ್ರಿ ಪಾರ್ವತಿ. ವಲ್ಲಭನ ಅಂದರೆ ಪಾರ್ವತೀ ರಮಣರಾದ ಶ್ರೀ ರುದ್ರದೇವರು ಮಸ್ತಕ ಮಂದಿರದ ಶಿರೋಭಾಗದಲ್ಲಿ ಮುಡಿಯಲ್ಲಿ ಮೆರೆವ ವಿರಾಜಮಾನವಾಗಿ ಶೋಭಿಸುತ್ತಿರುವ ಚಂದ್ರನು. ಇದರಿಂದ ಶ್ರೀ ರುದ್ರದೇವರು ಚಂದ್ರಮೌಳಿ ಎನಿಸುತ್ತಾರೆ. ವಿಧು ಪೂರ್ಣಚಂದ್ರನು ಪಾರ್ವತಿ ರಮಣರ ಮಸ್ತಕಾಲಂಕಾರಿಯಾದ ಚಂದ್ರನ ಚರಣಗಳಿಗೆ ನಮಸ್ಕರಿಸುವುದನ್ನು ತನ್ನಾಂಘ್ರಿ ಪ್ರಯೋಜಯುಗಳಕ್ಕೆ ನಿನ್ನ ಪಾದಾರವಿಂದ ಯುಗ್ಮಗಳಿಗೆ ಅಂಘ್ರಿ ಪಾದ ಪಯೋಜ ಕಮಲ. ನಮ್ಮೆಲ್ಲರ ಮನಸ್ಸು ಚಂದ್ರನ ಪಾದ ಕಮಲಗಳಿಗೆ ಎರಗಲಿ ಅಂತ ಪ್ರಾರ್ಥಿಸ್ತಾರೆ. ಮಧುಪ ದುಂಬಿ ಜೇನುಹುಳ. ದುಂಬಿಯು ಪುಷ್ಪಗತ ರಸವನ್ನು ಹೀರಿ ಮಧುವನ್ನು ಉತ್ಪತ್ತಿ ಮಾಡ್ತದೆ. ಪುಷ್ಪವು ತನ್ನ ಮಕರಂದದಿಂದ ದುಂಬಿಗಳನ್ನು ಆಕರ್ಷಿಸ್ತದೆ. ಅಂತೆಯೇ ನನ್ನ ಮನಸ್ಸೆಂಬ ದುಂಬಿಯು ನಿನ್ನ ಪಾದ ಕಮಲಗಳಿಗೆರಗಲಿ. ಮನೋಭಿಮಾನಿಯಾದ್ದರಿಂದ ಚಂದ್ರನು ಸಚ್ಚೇತನರ ಮನಸ್ಸನ್ನು ಶ್ರೀಹರಿಯ ಪಾದಾರವಿಂದಗಳಲ್ಲಿ ನೆಲೆಗೊಳಿಸುವನು. ಮನಸ್ಸೇ ಅರಿಷಡ್ವರ್ಗಗಳಿಂದ ಉತ್ಪನ್ನವಾಗುವ ನಾನಾ ವಿಕಾರಗಳಿಗೆ ಕೇಂದ್ರವು. ಇದರಿಂದ ನಮ್ಮ ಮನಸ್ಸಿನ ತಾಪ ವಿಚಾರಗಳನ್ನು ಪರಿಹರಿಸಲೆಂದು ಚಂದ್ರನಲ್ಲಿ ಸ್ತೋತ್ರ ಮಾಡ್ತಾರೆ. ಮುಖ್ಯಾಂಶಗಳೆಂದರೆ ಚಂದ್ರನು 12ನೇ ಕಕ್ಷಾಪನ್ನನು, ಮನೋಭಿಮಾನಿ, ಕ್ಷೀರ ಸಮುದ್ರ ಸಂಜಾತನು, ಶ್ರವಣೇಂದ್ರಿಯಾಭಿಮಾನಿ, ದಿಗ್ದೇವತೆ, ಶಬ್ದಗುಣ ಗ್ರಾಹಕನು, ನಿಶಾಕರನು, ನಕ್ಷತ್ರಾಧಿಪತಿಯು, ರೋಹಿಣೀಪತಿಯು, ವನಸ್ಪತಿಗಳ ರಾಜ, ಔಷಧೀಪತಿ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.